ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಮಕ್ಕಳೇ, ಈ ನೂತನ ದಿನ ಬೆಳಗಿನ ಜಾವನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿದೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಮ್ಮ ದೇವರು ಆಶೀರ್ವದಿಸುವಂತ ದೇವರು, ನಮ್ಮ ದೇವರು ಅದ್ಭುತವಾಗಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಆದಿಕಾಂಡ 12ನೇ ಅಧ್ಯಾಯ 2ನೇ ವಾಕ್ಯ ನೋಡಿದಾದ್ರೆ ಅಲ್ಲಿ ಹೇಳ್ತಾರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತ ತರುವೆನು. ಆಮೆನ್, ಹಲ್ಲೆಲೂಯಾ. ಅಬ್ರಾಮನ ಜೀವಿತ ನೋಡಿದಾದ್ರೆ ಪ್ರೀತಿ ಮಕ್ಕಳೇ, ದೇವರು ಅಬ್ರಾಮನ ಕರಿತಾನೆ, ಅಬ್ರಾಮನೇ ನೀನು ಭಯಪಡಬೇಡ, ನಾನು ನಿನಗೆ ದೊಡ್ಡ ಜನಾಂಗವಾಗಿ ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ನನ್ನ ಜೀವಿತದಲ್ಲಿ ಏನು ಹೆಂಗೆ ಆಶೀರ್ವಾದ ಹೊಂದಬಹುದು ಎಂಬುದಾಗಿ ನೋಡ್ತೀವಿ. ಲೌಕಿಕವಾಗಿ ರೀತಿ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಎಷ್ಟೋ ಜನ ಒಳ್ಳೆ ಮನೆ ಕಟ್ತಾರೆ, ಒಳ್ಳೆ ವೆಹಿಕಲ್ಗಳನ್ನ ಮತ್ತೆ ಒಳ್ಳೆ ವಾಹನಗಳನ್ನ ತರಿಸ್ಕೊಂಡ್ರೆ ಅವರು ದೇವರು ಆಶೀರ್ವದಿಸಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಆತ್ಮಿಕ ರೀತಿಯಲ್ಲಿ ನಾವು ನೋಡೋದಾದ್ರೆ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಆಶೀರ್ವದಿಸ್ತಾರೆ, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ಮತ್ತೇನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಆತ್ಮದಲ್ಲಿ ಬಡವರಾಗಿರು ಅವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರ ಆತ್ಮದಲ್ಲಿ ನಾವು ಬಡವರಾಗಿರ್ಬೇಕು, ದೇವರ ರಾಜ್ಯ ನಮಗೆ ಆಗಿದೆ ಎಂಬುದಾಗಿ. ಈ ದಿನಗಳಲ್ಲಿ ನಾವು ನೋಡೋದಾದ್ರೆ ಎಷ್ಟೋ ಜನ ಬಡವರಿದ್ದಾರೆ, ಆದ್ರೆ ನಾವು ಆತ್ಮಿಕದಲ್ಲಿ ಬಡವರಾದ್ರೆ ಪರಲೋಕ ರಾಜ್ಯ ನಮ್ಮದೆಂಬುದಾಗಿ. ದುಃಖ ಪಡುವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ನಾವು ದೇವರಲ್ಲಿ ಆತ್ಮಿಕವಾಗಿ ಬೆಳಿಬೇಕು. ಅಬ್ರಾಮನು ಕೂಡ ದೇವರಲ್ಲಿ ಆತ್ಮಿಕವಾಗಿ ಬೆಳೀತಾ ಇದ್ದ. ಆತನ ಎಷ್ಟೇ ಸಮಸ್ಯೆ ಇದ್ರು ಕೂಡ, ಎಷ್ಟೇ ಐಶ್ವರ್ಯವಂತ ಆಗಿದ್ರು ಕೂಡ ದೇವರಲ್ಲಿ ಒಂದು ನಂಬಿಕೆ ಉಳ್ಳವನಾಗಿ ದೊಡ್ಡ ಜನಾಂಗವಾಗಿ ದೇವರ ಆತನನ್ನು ಆಶೀರ್ವದಿಸಿದ ಎಂಬುದನ್ನು ನೋಡ್ತೀವಿ. ನಾವು ಕೂಡ ನಂಬಿಕೆಯಿಂದ ದೇವರೇ ಅಬ್ರಹಾಮನನ್ನು ಆಶೀರ್ವದಿಸಲು ಹಾಗೆ ನಾನು ಕೂಡ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸ್ತೇನೆ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ನಮಗೂ ಅದ್ಭುತ ಮಾಡುವಂತಹ ದೇವರಾಗಿದ್ದಾನೆ. ನಮ್ಮನ್ನು ಎಂದು ಕೈ ಬಿಡೋರಲ್ಲ ಪ್ರೀತಿ ಮಕ್ಕಳೇ. ಈ ದೇವರು ನಮ್ಮ ದೇವರು ಎಂದಿಗೂ ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಅಬ್ರಾಮನ ಜೀವಿತ ನೋಡುವುದಾದ್ರೆ ದೇವರು ಆತನ ಹೆಸರು ಹಿಡಿದು ನಿನ್ನನ್ನು ಪ್ರಖ್ಯಾತಿಗೆ ತರುವೆನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರು ಹೇಳ್ತಾರೆ, ನಿನಗೆ ಪ್ರಖ್ಯಾತವಾಗಿ ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾರ್ಪಡಿಸುತ್ತೇನೆ ಎಂಬುದಾಗಿ ಹೇಳಿದರೆ. ಎಷ್ಟೇ ಸಮಸ್ಯೆ ಹೋರಾಟ ಇದ್ರೂ ಕೂಡ ದೇವರು ಅಬ್ರಾಮನನ್ನು ಆಶೀರ್ವದಿಸಿದ್ರು. ದೇವರು ಆತನ ಕರೆದ ತಕ್ಷಣ ದೇವರ ಅಬ್ರಾಮನೇ ನೀನು ಮಗನಿಗೆ ಕೊಡು ಎಂಬುದಾಗಿ ಹೇಳುವ ತಕ್ಷಣ ದೇವ್ರ ಆತನ ಬಳಿ ಕೊಡುವಾಗ ಆತನ ನಂಬಿಕೆ ನೋಡ್ತಾನೆ. ಅಯ್ಯೋ ದೇವ್ರೆ, ಇಷ್ಟು ಮಗು ಇವಾಗೆ ಹುಟ್ಟಿದೆ, ಆದ್ರೆ ದೊಡ್ಡದಾಗಿ ಮೇಲೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ರು ಕೂಡ ದೇವ್ರು ಆತನ ಮಗ ದೊಡ್ಡವನಾಗಿದ ಮೇಲೆ ಬಳಿ ಕೊಡಕ್ಕೆ ಕಳವಳ ಪಟ್ಟ. ದೇವ್ರೇ ಇವಾಗೆ ಹುಟ್ಟಿದ್ದಾರೆ, ಆದ್ರೂ ಕೂಡ ನಿನ್ನ ನಂಬಿಕೆಯಿಂದ ನಾನು ಕೊಡ್ತೇನೆ ಎಂಬುದಾಗಿ ಬಲಿ ಕೊಡುವಾಗಲೂ ಅರ್ಪಿಸಿದ. ಆದರೆ ದೇವ್ರ ಆತನ ನಂಬಿಕೆ ನೋಡಿ ಆತನನ್ನು ಆಶೀರ್ವದಿಸಿದ್ರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ಕೂಡ ದೇವರು ನಮ್ಮನ್ನು ನೋಡುವಂತ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ರೆ ನಮ್ಮ ದೇವರು ನಮ್ಮನ್ನು ಹೆಸರಿದ್ದು ಪ್ರಖ್ಯಾತಿಗೆ ತರುವಂತ ದೇವರು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಅಬ್ರಾಮನ ಆಶೀರ್ವದಿಸಂತೆ ಅಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ನಿನ್ನ ಹೆಸರು ಹಿಡಿದು ಪ್ರಖ್ಯಾತಿಗೆ ತಂದಂತ ದೇವ್ರೇ, ಅಬ್ರಾಮನ ಹೇಳಿದಲ್ಲ ದೇವ್ರೇ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ನಿನ್ನನ್ನು ಆಶೀರ್ವದಿಸ್ತೀನಿ ಎಂಬುದಾಗಿ ಹೇಳುವಾಗೆ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಅವ್ರಿಗೆ ಬೇಕಂತ ಎಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅವ್ರ ಸಮಸ್ಯೆ ಎಲ್ಲ ಬಿಡುಗಡೆ ಕೊಡು. ಅವರನ್ನು ಕುಟುಂಬದಲ್ಲಿ ನಿಮ್ಮ ಶಾಂತಿ ಸಮಾಧಾನ ಕೊಡು ಅಪ್ಪ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ಕಾಪಾಡು. ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್